ಗಾಂಧೀಜಿಯವರು ಅಕ್ಟೋಬರ್ 1869ರಂದು ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಹಿಂಸಾತ್ಮಕ ಪ್ರತಿಭಟನೆ, ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಯನ್ನು ಮುನ್ನಡೆಸಿದರು. 1915ರಲ್ಲಿ ಭಾರತಕ್ಕೆ ಆರಳಿ ಬಂದು, ಅವರು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜನವರಿ 30, 1948ರಂದು ಅವರು ಹತ್ಯೆಗೀಡಾದರು ಮತ್ತು ರಾಷ್ಟ್ರಪಿತ ಎಂದು ಪರಿಗಣಿಸಲ್ಪಟ್ಟರು. ಗಾಂಧೀಜಿಯವರ ಜೀವನದ ಪ್ರಮುಖ ಘಟನೆಗಳು. 1. ಜನನ ಅಕ್ಟೋಬರ್ 1869, ಪೋರಬಂದರ್, ಗುಜರಾತ್ನಲ್ಲಿ ಜನಿಸಿದರು. 2. ವಿದ್ಯಾಭ್ಯಾಸ ಲಂಡನ್ನಲ್ಲಿ ಕಾನೂನು ಅಧ್ಯಯನ ಮಾಡಿದರು ಮತ್ತು ವಕೀಲರಾದರು. 3. ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ 21 ವರ್ಷಗಳ ಕಾಲ ವಾಸವಿದ್ದು, ಅಲ್ಲಿನ ವರ್ಣಭೇದ ನೀತಿಯ ವಿರುದ್ಧ ಅಹಿಂಸೆ ಮತ್ತು ನಾಗರಿಕ ಅಸಹಕಾರದ ತತ್ವಗಳನ್ನು ಅಭಿವೃದ್ಧಿಪಡಿಸಿದರು. 4. ಭಾರತಕ್ಕೆ ಮರಳಿದ ನಂತರ 1915ರಲ್ಲಿ ಭಾರತಕ್ಕೆ ಮರಳಿದ ನಂತರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. 1917ರಲ್ಲಿ ಸಾಬರಮತಿ ಆಶ್ರಮವನ್ನು ಸ್ಥಾಪಿಸಿದರು. 5. ಸತ್ಯಾಗ್ರಹ ಮತ್ತು ಅಸಹಕಾರ ಬ್ರಿಟಿಷ್ ಸರ್ಕಾರವನ್ನು ಎದುರಿಸಲು ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಗಳನ್ನು ಪ್ರಾರಂಭಿಸಿದರು. 1930ರಲ್ಲಿ ಅವರು ಉಪ್ಪಿನ ಮೇಲೆ ವಿಧಿಸಲಾಗಿದ್ದ ತೆರಿಗೆಯನ್ನು ಪ್ರತಿಭಟಿಸಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದರು. 6. ಸ್ವಾತಂತ್ರ್ಯ ಅವರ ಪ್ರಯತ್ನಗಳ ಫಲವಾಗಿ ಭಾರತವು 1947ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. 7. ಮರಣ ಜನವರಿ 30, 1948ರಂದು ಹತ್ಯೆಗೀಡಾದರು. ಮತ್ತು 8. ಬಿರುದು ಮಹಾತ್ಮ, ಮಹಾನ್ ಆತ್ಮ ಎಂದು ಅರ್ಥೈಸಲ್ಪಡುತ್ತದೆ ಎಂಬ ಬಿರುದನ್ನು ಗಾಂಧೀಜಿಯವರಿಗೆ ನೀಡಲಾಯಿತು ಮತ್ತು ರಾಷ್ಟ್ರಪಿತ ಎಂದು ಗೌರವಿಸಲಾಗುತ್ತದೆ.